ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಂದಿನ ವ್ಲಾಗ್ನಲ್ಲಿ ನಾವು ಅಣ್ಗೆರೆ ಕಟ್ಟೆಯನ್ನು ನೋಡಿದ್ವಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ದೇವಸ್ಥಾನ. ಹಾಗೆ ಮರುದಿನ ಬೆಳಗ್ಗೆ ನಾವು ಶಿವಮೊಗ್ಗ ಜಿಲ್ಲೆಯ ಸಕ್ಕರೆಬೈಲಿನ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಬಂದಿದ್ದೀವಿ. ಬನ್ನಿ ಆನೆಗಳನ್ನು ನೋಡೋಣ. ದಸರಾ ರಜಾ ಆಗಿದ್ದರಿಂದ ತುಂಬ ಜನ ಬಂದಿದ್ದಾರೆ. ತುಂಬ ರಶ್ ಅಂದರೆ ರಶ್ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದು. ಫಸ್ಟೆಲ್ಲ ಬೆಳಗ್ಗೆ 7:30ಗೆ ಬಿಡ್ತಾ ಇದ್ರಂತೆ ಒಳಗಡೆ. ಆದರೆ ಈಗ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. 8:30 ಮಾಡಿದ್ದಾರೆ ಟೈಮಿಂಗ್ಸು. ಹಾಗಾಗಿ ಕೆಲವು ಜನರಿಗೆ ಟೈಮಿಂಗ್ಸ್ ಗೊತ್ತಿಲ್ಲದ ಕಾರಣ ಬೇಗ ಬಂದುಬಿಟ್ಟಿದ್ದಾರೆ. ನಾವು ಕೂಡ 7:30ಗೆ ಬಂದಿದ್ವಿ. ನೋಡಿ, ಗಜರಾಜ ಹೋಗ್ತಾ ಇದ್ದಾನೆ. ಕಾಡಿನಿಂದ ಕರ್ಕೊಂಡು ಬಂದಿದ್ದಾರೆ. ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ನೋಡಿ, ಟಿಕೆಟಿನ ಬೋರ್ಡನ್ನು ಹಾಕಿದ್ದಾರೆ. ಕಾರ್ ಪಾರ್ಕಿಂಗ್ ಎಷ್ಟು, ಆಟೋಗೆ ಎಷ್ಟು, ಬೈಕಿಗೆ ಎಷ್ಟು, ಹಾಗೆ ಅಡಲ್ಟ್ಸಿಗೆ ಎಷ್ಟು, ಮಕ್ಕಳಿಗೆ ಎಷ್ಟು, ಫಾರಿನರ್ಸ್ಗೆ ಎಷ್ಟು ಅಂತ ಎಲ್ಲ ಡೀಟೇಲಾಗಿ ಹಾಕಿದ್ದಾರೆ ಇಲ್ಲಿ. ಹಾಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೊಬ್ಬರು ಬಂದರು ಕಾಡಿನಿಂದ. ಆನೆ ಅಂದರೆ ಯಾರಿಗಿಷ್ಟ ಹೇಳಿ? ದೈತ್ಯ ದೇಹ, ಎಷ್ಟು ನೋಡೋದಕ್ಕೆ ಸುಂದರವಾಗಿರುತ್ತೆ. ಗಣೇಶನನ್ನು ಹೋಲುತ್ತೆ. ಹಾಗಾಗಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಆನೆ ಅಂತ ಅಂದರೆ. ನನಗಂತೂ ತುಂಬ ಇಷ್ಟ. ಸಣ್ಣ ಮರಿನೂ ಹೋಗ್ತಾಳಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ ಕಾಡಿನಿಂದ. ಗೇಟ್ ಓಪನ್ ಮಾಡಿದ್ರು, ಅಂದರೆ ಟಿಕೆಟ್ ತೊಗೊಂಡೋ ಗೇಟನ್ನು ಓಪನ್ ಮಾಡಿದ್ದಾರೆ. ಟಿಕೆಟ್ ಕೌಂಟ್ರ್ ನೋಡಿ ಎಷ್ಟು ಜನ ಅಂದರೆ ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಂದ ಸಾಗರ್ ಬಂದ ನೋಡಿ. ಶಿವಮೊಗ್ಗದ ಮೈಸೂರು ದಸರಾಗೆ ಹೋಗಿದ್ದ ಸಾಗರ್ ಹಾಗೆ ಮೇಕಪ್ ಸಮೇತ ಹಾಗೆ ಬಂದಿದ್ದಾನೆ. ಟಿಕೆಟ್ ತೊಗೊಂಡಾಯಿತು, ಒಳಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಂಗೆ ಒಂದು ಬೋರ್ಡನ್ನು ಹಾಕಿದ್ದಾರೆ. ಆನೆ ಸವಾರಿ ಮತ್ತು ದೋಣಿ ವಿಹಾರ ಅಂತ ಅಂದು. ಸೊ ನಾವು ಬೋಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲಾದರೆ ತುಂಬ ರಶ್ ಆಗಿಬಿಡತ್ತೆ ಅಂತ ಅಂದು. ನಮ್ಮದೇ ಫಸ್ಟ್ ಟ್ರಿಪ್ಪು. 3 ಜನಕ್ಕೂ ಸೇರಿ 750 ರೂಪಾಯಿ ಆಗಿದೆ ಬೋಟಿಂಗಿಗೆ. ನೋಡಿ, ಅಲ್ಲಿ ಆನೆಗಳಿಗೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ ಆನೆ ಸ್ನಾನ ಮಾಡಿಸೋದಾದರೆ. ಸಾಗರ್ ನೋಡಿ ಅಲ್ಲಿದ್ದಾನೆ, ಸ್ನಾನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಈ ಸಾಗರ್ ಇದ್ದಾನಲ್ಲ, ಅವನ ಸ್ವಭಾವ ತುಂಬ ಮೃದು ಸ್ವಭಾವ ಅಂತೆ. ತುಂಬ ಸಾಧು ಪ್ರಾಣಿ ಅಂತೆ ಈ ಸಾಗರ್. ಅದಕ್ಕೆ ಅನಿಸುತ್ತೆ ದಸರಾಗೆ ಕರ್ಕೊಂಡೋಗೋದು ಇವನ್ನ, ಶಿವಮೊಗ್ಗದ ದಸರಾಗೆ. ಎಷ್ಟು ದೊಡ್ಡಗಿರೋ ನೋಡೋದು. ಪುಟ್ಟ ನೀರಿನಲ್ಲಿ ಆಟ ಆಡ್ತಿರೋ.
ಈ ಮುದ್ದಾಗಿ ಕಾಣ್ತಾ ಇರೋ ಸಾಗರ್ಗೆ 38 ವರ್ಷ ಅಂತ ಈಗ. ನೀವು ದಸರಾಗ ಹೋಗಿದ್ನಾ? ದಸರಾಗ ಹೋಗಿದ್ದೆ. ಸಾಗರ್ ಇದು ಅಪ್ಪುದು ಒಂದು ಹೆಸರಿಂದ ಆನೆ ಮರಿ ಇತ್ತಲ್ಲ, ಸುಮಾರು ಇನ್ನೂ ಬಂದಿಲ್ಲ. ಬಂದಿಲ್ವಾ? ನಾವು ಈಗ ಒಂದು 4 ವರ್ಷದಿಂದ ಬಂದಿದ್ವಿ. ತುಂಬಾ ಪುಟ್ಟು ಮರಿ ಇತ್ತು ಅವಾಗ. ದೊಡ್ಡನ ಹುಟ್ಟಿದ್ದಾನೆ, ಬರೋ ಟೈಮ್ ಆಯ್ತು ನೋಡಿ. 3 ಇಲ್ಲ 4 ವರ್ಷದ ಹಿಂದೆ ನಾವು ಬಂದಿದ್ವಿ. ಅವಾಗ ತುಂಬ ಪುಟ್ಟು ಮರಿ ಇತ್ತು. ಈಗ ಬೆಳೆದು ದೊಡ್ಡವನಾಗಿದ್ದಾನಂತೆ, ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಆನೆಗಳು ಹೋಗೋದು ಅಷ್ಟೇ ಆಗುತ್ತಾ? 1 ಗಂಟೆ ಮೊದಲು 12 ಗಂಟೆ ಒಳಗೆಲ್ಲ ಮಾಡೋದು, ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು. ನೋಡಿ, ನಮ್ಮ ಬೋಟು ರೆಡಿಯಾಗಿ ನಿಂತಿದೆ ಹೊರಡೋದಕ್ಕೆ. ಸಕ್ಕರೆ ಬೈಲು ಅನ್ನೋ ಗ್ರಾಮ ಇದು. ಆ ಸಕ್ಕರೆ ಬೈಲಿನಲ್ಲೇ ಈ ಆನೆ ಬಿಡಾರ ಇರೋದು. ಒಟ್ಟು 30 ಎಕರೆ ಇದೆ. ಹಾಗೆ ಸಕ್ಕರೆ ಬೈಲಿನಲ್ಲೇ ಆನೆ ಪಳಗಿಸೋ ಮಾವುತರು ಅಲ್ಲಿ ವಾಸವಾಗಿರೋದು. ಚಿನ್ನಿ ಸಕ್ಕರೆ ಬೈಲಿಗೆ ನೀವೇನಾದ್ರು ಬಂದರೆ ಬೋಟ್ ರೈಡನ್ನು ಮಿಸ್ ಮಾಡಬೇಡಿ. ಟ್ರೈ ಮಾಡಿ. ಒಂದು ಅದ್ಭುತವಾದ ಅನುಭವ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಕರ್ನಾಟಕದಲ್ಲಿ ಸ್ವೀಟೆಸ್ಟ್ ವಾಟರ್ ಗಂಗಾ ಸ್ನಾನ ತುಂಗಪ್ಪನ ಅಂತ ಕೇಳಿದಿರಾ? ಇದೇ ನದಿ. ಇಲ್ಲೆಲ್ಲ ಒಂದು 40-45 ಫೀಟ್ ಇದೆ. ಡ್ಯಾಮ್ ಹತ್ರ ಒಂದು 70-75 ಫೀಟ್ ಇದೆ. 3.5 TMC ಸ್ಟೋರೇಜ್ ಕೆಪಾಸಿಟಿ, 455 ಎಕರ್ಸ್ ಇದೆ. 1971 ಆಂಗ್ಲ ಭಾಷೆ ಎಸ್ಸಾಕರ್ ಬಿಲ್ಡ್ ಮಾಡಿದ ಡ್ಯಾಮ್. ಬಟ್ ಸ್ಕೈಯಿಂದ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಅಲ್ಲೊಂದೆಲ್ಲ ವಾಟರ್ ಟ್ಯಾಂಕ್ ಕಾಣಿಸ್ತದೆ ನೋಡಿ. 24/7 ಮೇನ್ ಸಿಟಿ ಶಿವಮೊಗ್ಗ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗುತ್ತೆ. ಹಾಗಾಗಿ ಶಿವಮೊಗ್ಗ ಬೋರ್ಡ್ ನೇಮ್ ಸಿಹಿಮೊಗ್ಗ. ಇವಾಗ ಶಿವಮೊಗ್ಗ. ಈ ನದಿದು ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಕುದುರೆಮುಖ. ಕುದುರೆಮುಖದ ಗಂಗಾ ಮೂಲ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ತುಂಗ ಹೋಗುತ್ತೆ, ನೇತ್ರಾವತಿ, ಧರ್ಮಸ್ಥಳ ಕಡೆ ಹೋಗುತ್ತೆ. ತುಂಗ ಮತ್ತೆ ಭದ್ರಾ ಈ ಕಡೆ ಬರುತ್ತೆ. ಇಲ್ಲಿಂದ ಒಂದು 40-45 ಕಿಲೋಮೀಟರ್ ಅಂದ್ರೆ ಹೊಳೆಹೊನ್ನೂರು ತನಕ ಚಿಕ್ಕ ಹಳ್ಳಿ ಇದೆ, ಕೂಡ್ಲಿ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಗ ಭದ್ರಾ ಎರಡು ಸಂಗಮ ಆಗುತ್ತೆ. ಅದಾದ್ಮೇಲೆ ಆಂಧ್ರದಲ್ಲಿ ಕೃಷ್ಣ ಜೈನ್ ಆಗ್ತಾರೆ, ಬಂಗಾಳ ಕೊಲ್ಲಿ ಎಂಡ್ ಆಗುತ್ತೆ.
ಇದಾದ್ಮೇಲೆ ಭದ್ರಾ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರ್ 46 ಟೈಗರ್ಸ್ ಇದೆ, 255 ಎಲಿಫೆಂಟ್ಸ್ ಇದೆ, 500 ಸ್ಕ್ವೇರ್ ಕಿಲೋಮೀಟರ್ ಇದೆ. ಕರ್ನಾಟಕ 5 ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಅದು ಒಂದು ಟೈಗರ್ ರಿಸರ್ವ್ ಅಲ್ಲಿ ಸಫಾರಿ ಆಪ್ಷನ್ ಇದೆ. ಮಾರ್ನಿಂಗ್ 6 o'clock to 8:30, 8 o'clock, ಈವ್ನಿಂಗ್ 4 o'clock to 6:30, 6 o'clock. ಈ ಕಡೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಪೂರ್ತಿ ಶೆಟ್ಟಿಹಳ್ಳಿ ಫಾರೆಸ್ಟ್ ಶಿವಮೊಗ್ಗ 355 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇನ್ನು ಟೈಗರ್ ರಿಸರ್ವ್ ಫಾರೆಸ್ಟ್ ಮಾಡಿದೆ. ಇದೆಲ್ಲ ಪೂರ್ತಿ ಓಲ್ಡ್ ಫೇಮಸ್ ಕಿಂಗ್ ಕೋಬ್ರಾ ಇದೆ ನೋಡಿ, ಆಗುಂಬೆ ಕನೆಕ್ಟೆಡ್ ಫಾರೆಸ್ಟ್. ಇದೆಲ್ಲ ಕರ್ನಾಟಕದಲ್ಲಿ ಹೈಯೆಸ್ಟ್ ರೈನ್ ಸೀಸನ್ ಫಾರೆಸ್ಟ್. ಇದೆಲ್ಲ ಪೂರ್ತಿ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ನಿತ್ಯ ಹರಿದ್ವರ್ಣ ಫಾರೆಸ್ಟ್. ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಡ್ರೈ ಡೆಸಿಡೆಡ್ ಫಾರೆಸ್ಟ್ ಅಂದ್ರೆ ಎಲೆ ಉದುರುವ ಸಸ್ಯವರ್ಗ. ಇಲ್ಲಿ 23 ಎಲಿಫೆಂಟ್ಸ್ ಇದೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ. 16 ಮೇಲ್ ಆನೆ ಇದೆ, 4 ಫೀಮೇಲ್ ಇದೆ, 3 ಕಪ್ಸ್ ಇದೆ. 1 year 6 months, 1 year 8 months, ಆಮೇಲೆ 2.5 years ಬೇಬಿ ಇದೆ. 8:30 to 10 o'clock ಅಂತ ಎಲಿಫೆಂಟ್ ಬಾತಿಂಗ್ ಇರುತ್ತೆ. 11 o'clock to 1 o'clock ಎಲಿಫೆಂಟ್ ಗೇಮ್ ಪೇಂಟ್ ಮಾಡ್ತೀನಿ ಅಂತ ಎಲ್ಲ ಮಾರ್ನಿಂಗ್ ಒಂದು 5:30 ಹೋಗಿ ಎಲ್ಲ ಆನೆಗಳನ್ನ ಹುಡುಕಿ ಕರ್ಕೊಂಡ್ ಬರ್ತೀವಿ. ಈಗ ಫ್ರಂಟ್ ಅಲ್ಲಿ ಒಂದು ಆನೆ ಇದೆಯಲ್ಲ ಸಣ್ಣ ಮರಿ, ಈಗ ಕಾಣಿಸ್ತಾ ಇದೆಯಲ್ಲ ಅವ್ನ ಹೆಸರು ಧನಸ್ ಅಂತ ಹೇಳ್ಬಿಟ್ಟು ಅಪ್ಪುಸ ಜೊತೆ ಡಾಕ್ಯುಮೆಂಟ್ರಿ ಮೂವಿ ತೆಗ್ದಿದೆ ನೋಡಿ, ಗಂಧದ ಗುಡಿ ಇತ್ತು, ಇವನೇ ಆಕ್ಟ್ ಮಾಡಿರೋದು. ಇಲ್ಲಿ ಫಸ್ಟ್ ಒನ್ ನಿಂತಿದ್ದಾನಲ್ಲ ಅವನು. ಅವ್ ಹೆಂಗ್ ಭಾಷೆ ಹೆಂಗ್ ಕಲಿತಾವ ಇಮಿಡಿಯೇಟ್ ಆಗಿ? ನಾವ್ ಕಲಿಸ್ತೀವಿ ಸರ್. ಯಾವ ಗಂಧದ ಗುಡಿ ಇದ ಅಲ್ಲ acting ಗೆ ಬೇರೆ ಬೇರೆ ಅದೇ ಕತ್ತು ಸರ್, ಅದ್ ನಿಮಗೆ ಹೇಳ್ಕೊಡಕ್ ಬರಲ್ಲ. ಹಂಗಲ್ಲ ಸರ್, ಅದು ಆನೆಗಳ ಭಾಷೆನೇ ಬೇರೆ ಇರುತ್ತೆ, ಬಂಗಾಳಿ ಮತ್ತೆ ಉರ್ದು. ಅಲ್ಲಿದೆಯಲ್ಲ ಅವೆರಡು ಮರಿ, ಒಂದು ತುಂಗ ಒಂದು ಚಾಮುಂಡೇಶ್ವರಿ. ಒಂದು ತುಂಗ ಮತ್ತೆ ಒಂದು ಚಾಮುಂಡಿ. ದೊಡ್ಡದ ತುಂಗ ದೊಡ್ಡದು, ತುಂಗ ಸಣ್ಣದು, ಚಾಮುಂಡಿ ದೊಡ್ಡದು. ಎಷ್ಟು ಯಾವ್ದಿರೋದು ಅಲ್ಲ ಇದು ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಕೆಡಲ್ ಹೀಗ್ರೇಟ್ಸ್ ಕೂತಿದೆ ಕಾಣಿಸ್ತಾ ಇದೆಯಾ? ಅವೆಲ್ಲ ಕ್ಯಾಟಲ್ ಹೀಗ್ರೇಟ್ಸ್. ಸರ್ ಏನ್ ಸರ್ ಕೇಳ್ದಲ್ಲ? ಜಾಸ್ತಿ ವಯಸ್ಸಾಗಿರೋ ಆನೆ ಯಾವ್ದು? ಕುಂತಿ ಅಂತ ಇದೆ. ಎಷ್ಟು ಇಲ್ಲಿ? 55 ವರ್ಷ. 55 ಒಂದೊಂದೇ ಆನೆಗಳು ಸ್ನಾನ ಮುಗಿಸ್ಕೊಂಡು ಹೊರಡ್ತಾ ಇದೆ. ಓಕೆ, ಸಲ ಮಾಡ್ತೇ ಬದ್ಲು.
ಆನೆಗಳಿಗೆ ಎಷ್ಟೊಂದು ಜನ ಸ್ನಾನ ಮಾಡಿಸ್ತಾ ಇದ್ದಾರೆ. ನಾವು ಫಸ್ಟ್ ಟ್ರಿಪ್ನಲ್ಲೇ ಬೋಟಿಂಗ್ನ ಮುಗಿಸ್ಬಿಟ್ವಿ. ನಂತರ ತುಂಬ ಜನ ಬೋಟಿಂಗಿಗೆ ಕೂಡ ಬಂದರು. ಆನೆಗೆ ಸ್ನಾನ ಮಾಡಿಸೋದಕ್ಕೆ ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಕ್ಕರೆ ಬೈಲಿನ ಆನೆ ಬಿಡಾರದಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಆನೆ ಇದೆಯಂತೆ. ಅದಕ್ಕೆ ಗಂಡು ಆನೆ ಥರ ದಂತ ಇರೋದಿಲ್ವಂತೆ, ಅದನ್ನು ಮಕ್ಕನ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಇಲ್ಲಿ ಎಲ್ಲ ಆನೆಗಳ ಮುಂದೆ ಬೋರ್ಡನ್ನು ಹಾಕಿರ್ತಾರೆ. ಅದರ ಹೆಸರು, ವಯಸ್ಸು, ಮತ್ತು ಅದು ಎಲ್ಲರೂ ಕಾಡಿನಲ್ಲಿ ಸಿಕ್ಕಿದರೆ ಎಲ್ಲಿ ಸಿಕ್ತು, ಇಲ್ಲ ಯಾವುದೋ ದೇವಸ್ಥಾನದ್ದಾದರೆ ಆ ಯಾವ ದೇವಸ್ಥಾನದಿಂದ ಕರ್ಕೊಂಡು ಬಂದಿದ್ದಾರೆ ಅಂತ ಎಲ್ಲ ಪೂರ್ತಿಯಾಗಿ ವಿವರಣೆಯನ್ನು ಹಾಕಿರ್ತಾರೆ. ನೋಡಿ, ಈ ಪುಟ್ಟ ಎಷ್ಟು ಮುದ್ದಾಗಿ ಕ್ಯೂಟಾಗಿದ್ದಾನೆ. ನಾನು ಪುನೀತ್ ರಾಜ್ಕುಮಾರ್ ಸರ್ ಹೆಸರು ಇಟ್ಕೊಂಡಂಥ ಪುನೀತ್ ಆನೆಯನ್ನು ಕಾಯ್ತಾ ಇದ್ದೆ. ಅದಿನ್ನೂ ಸ್ನಾನ ಮಾಡ್ಕೊತಾ ಇತ್ತು, ಇನ್ನೂ ಬಂದಿಲ್ಲ ಅದು. ನೋಡಿ, ಇಲ್ಲೊಂದು ಪುಟ್ಟ ಬರ್ತಾ ಇದೆ. ಇದು ಎರಡರಲ್ಲಿ ಚಾಮುಂಡಿ ಮತ್ತು ತುಂಗ ಅಂತ ಹೆಸರಿಟ್ಟಿದ್ದಾರಂತೆ. 2 ಮರಿಗಳಿದೆ ಇಲ್ಲಿ ಒಟ್ಟು. ನೇತ್ರಾವತಿಯ ಆನೆ ಮರಿಯೇ ಪುನೀತ್ ರಾಜ್ಕುಮಾರ್ ಸರ್ ಅವರು ಮರಣದ ನಂತರ ಆ ಮರಿಗೆ ಪುನೀತ್ ಅಂತ ಹೆಸರಿಟ್ರಂತೆ, ನೆನಪಿಗಾಗಿ. ಇವನು ನೋಡಿ ಏನು ತೋರಿಸ್ಕೊಂಡು ನಿಂತಿದ್ದಾನೆ, ಮುಖ ತೋರಿಸೋ ಅಂದರೆ. ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ತುಂಬ ಇಷ್ಟ ಆಗೋ ಪ್ರಾಣಿ ಅಂದರೆ ಆನೆ. ಮಕ್ಕಳನ್ನು ಖಂಡಿತವಾಗ್ಲೂ ಇಂಥ ಜಾಗಗಳಿಗೆಲ್ಲ ಕರ್ಕೊಂಡು ಬನ್ನಿ. ರಜೆ ದಿನಗಳಲ್ಲಿ, ವೀಕೆಂಡ್ಸ್ನಲ್ಲಿ ತುಂಬ ಖುಷಿ ಪಡ್ತಾರೆ ಈ ಆನೆಗಳನ್ನು ನೋಡಿ. ಶಿವಮೊಗ್ಗ ಜಿಲ್ಲೆಯ ಸಕ್ಕರೆ ಬೈಲಿನಲ್ಲಿದೆ ಈ ಆನೆ ಬಿಡಾರ. ಬೆಳಗ್ಗೆ
ಬೆಳಗ್ಗೆ ಬಂದಾಗ ಸ್ವಲ್ಪ ಮೋಡ ಕವಿದ ವಾತಾವರಣವಾಗಿತ್ತು. ಈಗ ನಿಧಾನಕ್ಕೆ ಬಿಸಿಲು ಏರ್ತಾ ಇದೆ. ಇವರಿಬ್ರು ಕಿತ್ತಾಡ್ತಾ ಇದ್ದಾರಾ ಅಂತ ನೋಡಿ. ಆನೆಗಳನ್ನು ಪಳಗಿಸೋದಕ್ಕೆ ಬೇರೆ ಕಡೆ ಕ್ಯಾಂಪ್ ಇದೆ, ಅಲ್ಲಿ ಸಾಮಾನ್ಯವಾಗಿ ನೋಡೋದಕ್ಕೆ ಬಿಡಲ್ಲ ಅಂತ ಅಂದ್ಕೊಳ್ತೀನಿ. ಬೆಳಿಗ್ಗೆ ಕಾಡಿನಿಂದ ಕರ್ಕೊಂಡು ಬಂದು ಮತ್ತೆ ಅದಕ್ಕೆ ಸ್ನಾನ ಮಾಡಿಸಿ ಊಟಕ್ಕೆ ಕೊಟ್ಟು ಪುನಃ ಕಾಡಿಗೆ ಕಳಿಸ್ಕೊಡ್ತಾರಂತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದೆ ನಾವು ಎಲ್ಲೋದ್ವಿ ಅಂತ ಅಂದು ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.